ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿಯ ಪ್ರಥಮ ಒಂದು ಪದ್ಯ ರೋಮಿಯೋ ಆ್ಯಂಡ್ ಜೂಲಿಯಟ್. ದಿಸ್ ಪೋಯಮ್ ಹ್ಯಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಈ ಒಂದು ಪದ್ಯದ ಕನ್ನಡದ ವಿವರಣೆಯನ್ನು ಈಗ ನಾವು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪದ್ಯದ ಕನ್ನಡದ ಸಾರಾಂಶವನ್ನು ನೋಡ್ತಾ ಸಾಗೋಣ. ಬನ್ನಿ ಸ್ನೇಹಿತರೆ. ರೋಮಿಯೋ ಆ್ಯಂಡ್ ಜೂಲಿಯಟ್. ದಿಸ್ ಪೋಯಮ್ ಹ್ಯಾಸ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. Pre-reading activity. Have you heard of any legendary classical love stories? Discuss. ನಿಮ್ಮ ತರಗತಿಯಲ್ಲಿ ನೀವು ಸಾಂಪ್ರದಾಯಿಕ ಯಾವುದಾದರೂ ಪ್ರೇಮಕಥೆಯನ್ನು ಕೇಳಿದರೆ ಅದರ ಬಗ್ಗೆ ನೀವು ಡಿಸ್ಕಷನ್ ಮಾಡ್ಬೋದು. ಇಲ್ಲಿ ಉದಾಹರಣೆಗೆ ಲೈಲಾ, ಮಜ್ನು ಹಾಗೆ ಅನಾರ್ಕಲಿ ಇವರ ಒಂದು ಕುರಿತಾಗಿ ಪ್ರೇಮಕಥೆಗಳನ್ನು ನೀವು ಕೇಳಿದ್ದರೆ ಅವುಗಳನ್ನು ಇಲ್ಲಿ ಚರ್ಚಿಸಬಹುದು. ಇನ್ ವಾಟ್ ಮ್ಯಾನರ್ ಡು ದೀಸ್ ಲವ್ ಸ್ಟೋರೀಸ್ ಯೂಸ್ವಲಿ ಎಂಡ್. ಹಾಗಾದರೆ ಈ ಪ್ರೇಮಕಥೆಗಳು ಹೇಗೆ ಸಾಮಾನ್ಯವಾಗಿ ಕೊನೆಗೊಳ್ತಾ ಇದ್ವು ಮತ್ತು ಹಾಗೆ ಕೊನೆಗೊಳ್ಳಲು ಕಾರಣವನ್ನು ನೀವು ಇಲ್ಲಿ ಚರ್ಚಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ನಾವು ರೋಮಿಯೋ ಆ್ಯಂಡ್ ಜೂಲಿಯಟ್ ಇವರ ಪ್ರೇಮಕಥೆಯ ಒಂದು ಹಿನ್ನೋಟವನ್ನು ಅಥವಾ ಹಿನ್ನೆಲೆಯನ್ನು ನೋಡ್ತಾ ಸಾಗೋಣ. ಬ್ಯಾಕ್ಗ್ರೌಂಡ್ ಅಂದರೆ ಹಿನ್ನೆಲೆ. ದ ಟೂ ನೋಬಲ್ ಫ್ಯಾಮಿಲೀಸ್ ಆಫ್ ವೆರೋನಾ ಎಂಬ ನಗರ. ಆ ವೆರೋನಾ ಎಂಬ ನಗರದಲ್ಲಿ ಎರಡು ಅತ್ಯಂತ ಶ್ರೀಮಂತ ಕುಟುಂಬಗಳಿದ್ದವು. ಒಂದನೇದು ಕ್ಯಾಪ್ಯುಲೆಟ್ಸ್ ಅಂತಕ್ಕಂಥದ್ದು, ಇನ್ನೊಂದು ಮಾಂಟೆಗ್ಯೂಸ್ ಅಂತಕ್ಕಂಥದ್ದು. ಎರಡು ಶ್ರೀಮಂತ ಕುಟುಂಬಗಳಿದ್ದವು. ವೇರ್ ಸೋರ್ ಎನಿಮೀಸ್. ಅವರಿಬ್ಬರು ಬದ್ಧ ವೈರಿಗಳಾಗಿದ್ದರು. ರೋಮಿಯೋ ಆ್ಯಂಡ್ ಜೂಲಿಯಟ್ ಬಿಲಾಂಗ್ ಟು ರೈವಲ್ ಫ್ಯಾಮಿಲೀಸ್. ರೋಮಿಯೋ ಮತ್ತು ಜೂಲಿಯಟ್ ಇವರಿಬ್ಬರು ವಿರೋಧಿ ಕುಟುಂಬಗಳಿಗೆ ಸೇರಿದವರಾಗಿದ್ದರು. ಓಲ್ಡ್ ಲಾರ್ಡ್ ಕ್ಯಾಪ್ಯುಲೆಟ್ ಹೋಸ್ಟೆಡ್ ಅ ಗ್ರ್ಯಾಂಡ್ ಸಪರ್. ಇಲ್ಲಿ ಈ ಕ್ಯಾಪ್ಯುಲೆಟ್ ಕುಟುಂಬದವರು ಒಂದು ರಾತ್ರಿಯ ನೃತ್ಯ ಕೂಟವನ್ನು ಏರ್ಪಡಿಸಿದ್ದರು. ದೋ ರೋಮಿಯೋ ಬಿಲಾಂಗ್ ಟು ದ ಫ್ಯಾಮಿಲಿ ಆಫ್ ಮಾಂಟೆಗೂಸ್. ಇಲ್ಲಿ ರೋಮಿಯೋ ಮಾಂಟೆಗೂಸ್ ಕುಟುಂಬಕ್ಕೆ ಸೇರಿದವನಾಗಿದ್ದು ಹಿ ಅಟೆಂಡೆಡ್ ದ ಸಪರ್ ಇನ್ ಡಿಸ್ಕ್ಯೂಸ್ ಟು ಸಿ. ಈ ಒಂದು ಸಭೆಯನ್ನು ಅಥವಾ ಈ ಒಂದು ನೃತ್ಯ ಕೂಟವನ್ನು ಆತ ಒಂದು ಮಾರು ವೇಷದಲ್ಲಿ ರೋಸ್ಲಿನನ್ನು ನೋಡಲಿಕ್ಕೆ ಬಂದಿರ್ತಾನೆ ಅಂಥೇಳಿ. ಈಗಾಗಲೇ ಈ ರೋಮಿಯೋ ಅಂತಕ್ಕಂಥವನು ರೋಸ್ಲಿನ್ ಅಂತಕ್ಕಂತಹ ಯುವತಿಯನ್ನು ಪ್ರೇಮಿಸಿರ್ತಾನೆ. ಅವಳು ಬರ್ತಾಳೆ ಅನ್ನುವಂಥ ಕಾರಣಕ್ಕಾಗಿ ಆತ ಈ ಲಾರ್ಡ್ ಕ್ಯಾಪ್ಯುಲೆಟ್ ಅವರ ಒಂದು ನೃತ್ಯಗೋಷ್ಠಿಗೆ ಆತ ಬಂದಿರ್ತಾನೆ ಅಂತಕ್ಕಂಥದ್ದು. ಮುಂದೆ ಏನಾಗುತ್ತೆ ಹಿನ್ನೆಲೆಯನ್ನು ನಾವು ನೋಡೋಣ. ಇಲ್ಲಿ ರೋಸ್ಲಿನ್ಗಾಗಿ ಬಂದಿರ್ತಾನೆ. ದೇರ್ ಹಿ ಸೀಸ್ ಜೂಲಿಯಟ್. ಆ ಒಂದು ಸಂದರ್ಭದಲ್ಲಿ ಯಾವಾಗ ರೋಸ್ಲಿನನ್ನು ನೋಡಲಿಕ್ಕಾಗಿ ಜೂಲಿಯಟ್ ಬಂದಿರ್ತಾನೋ ಅದೇ ಸಮಯದಲ್ಲಿ ಇಲ್ಲಿ ರೋಮಿಯೋ ಏನು ಮಾಡ್ತಾನೆ, ಜೂಲಿಯಟ್ನನ್ನು ನೋಡ್ತಾನೆ ಅಂಥೇಳಿ. ರೋಸ್ಲಿನ್ ನೋಡ್ಲಿಕ್ಕೆ ಬಂದಿರತಕ್ಕಂತಹ ರೋಮಿಯೋ ಜೂಲಿಯಟ್ನನ್ನು ನೋಡ್ತಾನೆ ಆನ್ ದ ಡ್ಯಾನ್ಸಿಂಗ್ ಫ್ಲೋರ್. ಆ ಸಮಯದಲ್ಲಿ ಜೂಲಿಯಟ್ ಏನು ಮಾಡ್ತಾ ಇರ್ತಾಳೆ, ಡ್ಯಾನ್ಸಿಂಗ್ ಫ್ಲೋರ್ ಮೇಲೆ ಒಂದು ವೇದಿಕೆಯ ಮೇಲೆ ನೃತ್ಯವನ್ನು ಮಾಡ್ತಾ ಇರ್ತಾಳೆ. ಆ್ಯಂಡ್ ಈಸ್ ಫ್ಯಾಸಿನೇಟೆಡ್ ಬೈ ಹರ್ ಬ್ಯೂಟಿ. ರೋಮಿಯೋ ಏನು ಮಾಡ್ತಾನೆ, ಅವಳ ಒಂದು ಸೌಂದರ್ಯದಿಂದ ಆಕರ್ಷಿತನಾಗ್ತಾನೆ ಅಂಥೇಳಿ. ಫ್ಯಾಸಿನೇಟೆಡ್ ಅಂದರೆ ಅಟ್ರಾಕ್ಟೆಡ್ ಅಂತ ಅರ್ಥ ಆಗುತ್ತೆ. ಬೈ ಹರ್ ಬ್ಯೂಟಿ, ಅವಳ ಒಂದು ಸೌಂದರ್ಯದಿಂದ ಆತ ಆಕರ್ಷಿತನಾಗ್ತಾನೆ. ಆಫ್ಟರ್ ದ ಡ್ಯಾನ್ಸ್ ಅಂದರೆ ಆ ಒಂದು ಡ್ಯಾನ್ಸ್ ಮುಗಿದ ನಂತರ ಹಿ ಲರ್ನ್ಸ್ ದ್ಯಾಟ್ ಶಿ ಈಸ್ ಅ ಡಾಟರ್ ಆಫ್ ಲಾರ್ಡ್ ಕ್ಯಾಪ್ಯುಲೆಟ್. ಆ ನಂತರದಲ್ಲಿ ಆತನಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ಜೂಲಿಯಟ್ ಅಂತಕ್ಕಂಥವಳು ಲಾರ್ಡ್ ಕ್ಯಾಪ್ಯುಲೆಟ್ ಮನೆತನಕ್ಕೆ ಸೇರಿದವಳಾಗಿದ್ದಳು ಅಂಥೇಳಿ. ಜೊತೆಗೆ ಅವಳು ಬದ್ಧ ವೈರಿ ಕುಟುಂಬಕ್ಕೆ ಸೇರಿದವಳು ಅಂತಕ್ಕಂಥ ವಿಚಾರ ಅವನಿಗೆ ತದನಂತರದಲ್ಲಿ ಗೊತ್ತಾಗತ್ತೆ ಅಥವಾ ತಿಳಿಯುತ್ತೆ. ಶಿ ಫೀಲ್ಸ್ ಅಟ್ರಾಕ್ಟೆಡ್ ಟು ದ ಮ್ಯಾನ್ ಫ್ರಮ್ ದ ಎನಿಮಿ ಫ್ಯಾಮಿಲಿ. ಅವಳಿಗೂ ಸಹಿತ ಇಂತಹ ಒಂದು ಅನುಭವ ಆಗುತ್ತೆ. ಅವಳು ಸಹಿತ ರೋಮಿಯೋನಿಂದ ಆಕರ್ಷಿತರಾಗಿರುತ್ತಾಳೆ ಅಂತಕ್ಕಂಥದ್ದು. ಮತ್ತು ಅವಳು ಆಕರ್ಷಿತರಾಗಿರ್ತಕ್ಕಂತಹ ಹುಡುಗ ಅಥವಾ ಯುವಕ ಆತ ತನ್ನ ಒಂದು ಶತ್ರು ಕುಟುಂಬದ ಒಬ್ಬ ಯುವಕ ಅನ್ನುವಂಥ ಒಂದು ವಿಚಾರ ಅವಳಿಗೆ ತಿಳಿದಿರುತ್ತೆ. ದ ಫಾಲೋವಿಂಗ್ ವರ್ಸಸ್. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಎರಡು ಪದ್ಯಗಳು ವ್ಯಕ್ತಪಡಿಸುತ್ತವೆ ದೇರ್ ಇಂಪ್ಲಿಸಿಟ್ ಫೀಲಿಂಗ್ ಫಾರ್ ಒನ್ ಅನದರ್. ಇಲ್ಲಿ ರೋಮಿಯೋ ಜೂಲಿಯಟ್ನ ಬಗ್ಗೆ ಹೊಂದಿರತಕ್ಕಂತಹ ಒಂದಿಷ್ಟು ಭಾವನೆಗಳನ್ನು, ಅದೇ ರೀತಿಯಾಗಿ ಜೂಲಿಯಟ್ ರೋಮಿಯೋನ ಬಗ್ಗೆ ಹೊಂದಿರತಕ್ಕಂಥ ಒಂದಿಷ್ಟು ಭಾವನೆಗಳನ್ನು ಇಲ್ಲಿ ಅವರು
ಇಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಅವುಗಳನ್ನ ಈಗ ನಾವು ನೋಡ್ತಾ ಸಾಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾವು ವಿಶೇಷವಾಗಿ ಏನು ಗಮನಿಸಬೇಕು ಅಂತಂದರೆ, ರೋಮಿಯೋ ಜೂಲಿಯಟ್ನನ್ನು ಯಾವ ರೀತಿಯಾಗಿ ಇಲ್ಲಿ ಹೊಗಳಿದ್ದಾನೆ, ಅವಳನ್ನು ಹೊಗಳಿ ಅಥವಾ ಅವಳನ್ನು ಯಾವ ರೀತಿಯಾಗಿ ವರ್ಣನೆ ಮಾಡಿದ್ದಾನೆ. ಆತ ಅವಳನ್ನು ಎಲ್ಲಿ ನೋಡಿದ್ದಾನೆ? ಆತ ಡ್ಯಾನ್ಸಿಂಗ್ ಫ್ಲೋರ್ ಮೇಲೆ ಅವಳು ನೃತ್ಯ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಅವಳನ್ನು ನೋಡಿರ್ತಕ್ಕಂಥವನು ಮತ್ತು ಅವಳ ಒಂದು ಸೌಂದರ್ಯದಿಂದ ಬಹಳಷ್ಟು ಆಕರ್ಷಿತನಾಗಿರ್ತಾನೆ. ಆ ಕಾರಣಕ್ಕಾಗಿ ಆ ರೋಮಿಯೋ ಜೂಲಿಯಟ್ನ ಒಂದು ಸೌಂದರ್ಯವನ್ನು ಈ ರೀತಿಯಾಗಿ ವರ್ಣನೆ ಮಾಡ್ತಾ ಸಾಕ್ತಾ ಇದ್ದಾನೆ. ಓ ಶಿ ಡಸ್, ಇಲ್ಲಿ ಡತ್ ಈಸ್ ಅ ಓಲ್ಡ್ ಇಂಗ್ಲೀಷ್ ಯೂಸೇಜ್. ಇದನ್ನು ನಾವು ಡಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋಬೇಕು. ಸಿ ಡಸ್ ಟೀಚ್ ದ ಟಾರ್ಚಸ್. ಟಾರ್ಚಸ್ ಅಂದರೆ ಇಲ್ಲಿ ದೀವಟಿಕೆಗಳು ಅಂತ ಹೇಳಿ ಅರ್ಥ ಆಗುತ್ತೆ. ಆಗಿನ ಕಾಲದಲ್ಲಿ ಯುರೋಪಿನಲ್ಲಿ ಏನು ಮಾಡ್ತಾಯಿದ್ರು? ದೀವಟಿಕೆಗಳನ್ನು ಅಥವಾ ದೀಪಗಳನ್ನು ಉರಿಸ್ತಾ ಇದ್ದರು. ಟು ಬರ್ನ್ ಬ್ರೈಟ್. ಇವಳು ಇಲ್ಲಿ ರೋಮಿಯೋ ಏನು ಮಾಡ್ತಾ ಇದ್ದಾನೆ? ಜೂಲಿಯಟ್ನನ್ನು ಈ ರೀತಿಯಾಗಿ ಪ್ರೇಸ್ ಮಾಡ್ತಾ ಇದ್ದಾನೆ, ಹೊಗಳ್ತಾ ಇದ್ದಾನೆ. ಯಾವ ರೀತಿಯಾಗಿ? ಅವಳು ಹೇಗೆ ಕಾಣ್ತಾ ಇದ್ದಾಳೆ ರೋಮಿಯೋನ ಕಣ್ಣಿಗೆ ಅಂತಂದರೆ, ಆ ಒಂದು ಮಹಲಿನಲ್ಲಿ ಅವರಿರ್ತಕ್ಕಂತಹ ಒಂದು ಕೋಣೆಯಲ್ಲಿರ್ತಕ್ಕಂತಹ ಆ ದೀವಟಿಕೆಗಳಿಗಿಂತ ಪ್ರಕಾಶಮಾನವಾಗಿ ಅವಳು ಹೊಳಿತಾ ಇದ್ದಾಳೆ. ಇದರ ಅರ್ಥ, ಆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ದೀವಟಿಕೆಗಳಿಗೂ ಸಹಿತ ಹೇಗೆ ಬೆಳಗಬೇಕೆನ್ನುವ ಒಂದು ಹೇಗೆ ಬೆಳಗಬೇಕೆನ್ನುವ ಅನ್ನುವಂಥ ವಿಚಾರವನ್ನು ಹೇಳಿಕೊಡುವಷ್ಟು ಸುಂದರಿ ಇವಳು ಅನ್ನುವಂಥ ವಿಚಾರ ಆತ ಹೇಳ್ತಾ ಇದ್ದಾನೆ. ಯಾರು? ರೋಮಿಯೋ ಇಲ್ಲಿ ಜೂಲಿಯಟ್ನ ಒಂದು ಸೌಂದರ್ಯವನ್ನು ಯಾವ ರೀತಿ ವರ್ಣಿಸಿದ್ದಾನೆ ಅಂತಂದರೆ, ಅಲ್ಲಿ ಆ ಒಂದು ನೃತ್ಯ ಕೋಣೆಯಲ್ಲಿ ಈಗ ಇರ್ತಕ್ಕಂಥ ಟಾರ್ಚಿಸ್ ಇದಾವಲ್ಲ, ದೀವಟಿಕೆಗಳಿದ್ದಾವಲ್ಲ, ಆ ದೀವಟಿಕೆಗಳಿಗೂ ಹೇಗೆ ಪ್ರಕಾಶಮಾನವಾಗಿ ಬೆಳಗಬೇಕು ಎಂದು ಹೇಳಿಕೊಡುವಷ್ಟು ಸುಂದರಿ ಇವಳು ಅಥವಾ ಸೌಂದರ್ಯವನ್ನು ಹೊಂದಿದವಳು ಇವಳು ಅನ್ನುವಂಥ ಒಂದು ವಿಚಾರವನ್ನು ಒಂದನೇ ಒಂದು ಲೈನಲ್ಲಿ ಆತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಅಥವಾ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ, ವರ್ಣನೆ ಮಾಡ್ತಾ ಇದ್ದಾನೆ. ಇನ್ನು ಎರಡನೇ ಒಂದು ಲೈನಲ್ಲಿ ನೋಡ್ಬೋದು, ಇಟ್ ಸೀಮ್ಸ್ ಸಿ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್ ಆ್ಯಸ್ ಅ ರಿಚ್ ಜೆವೆಲ್ ಇನ್ ಆ್ಯನ್ ಇಥಿಯೋಪಿಯಸ್ ಇಯರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇಟ್ ಸೀಮ್ಸ್ ಅದು ಹೀಗೆ ಕಾಣ್ತಾ ಇತ್ತು. ಸಿ ಹ್ಯಾಂಗ್ಸ್ ಅಪಾನ್ ದ ಚಿಕ್ ಆಫ್ ನೈಟ್. ಈಗ ಕತ್ತಲೆಯಾಗಿದೆ. ಆ ಕತ್ತಲೆ ಅಂತಕ್ಕಂಥದ್ದು ಕಪ್ಪು ಬಣ್ಣದ ಒಂದು ಸಂಕೇತ. ಅದೇ ರೀತಿಯಾಗಿ ಇಥಿಯೋಪಿಯನ್ ಮಹಿಳೆ ಅಂದರೆ ಆಫ್ರಿಕನ್ ಮಹಿಳೆ ಸಹಿತ ಕಪ್ಪಾಗಿರ್ತಕ್ಕಂಥದ್ದು. ಅಂತಹ ಕಪ್ಪಾಗಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಇವಳು ಇಥಿಯೋಪಿಯನ್ ಮಹಿಳೆಯ ಕೆನ್ನೆಗೆ ಜೋತು ಬಿದ್ದ ಕರ್ಣದ ಆಭರಣದಂತೆ ಇವಳು ಹೊಳೆಯುತ್ತಿದ್ದಾಳೆ. ಅಂದರೆ ಆ ಕಪ್ಪಾಗಿರ್ತಕ್ಕಂಥ ಹೆಣ್ಣು ಮಗಳ ಒಂದು ಕೆನ್ನೆಗೆ ಜೋತು ಬಿದ್ದಿರ್ತಕ್ಕಂತಹ ಒಂದು ಅದರ ಒಂದು ಕೆನ್ನೆಯ ವಿರುದ್ಧವಾಗಿ ಜೋತು ಬಿದ್ದಿರ್ತಕ್ಕಂತಹ ಕರ್ಣಾಭರಣ ಅಂದರೆ ಕಿವಿಗೆ ಹಾಕಿರ್ತಕ್ಕಂತಹ ಒಂದು ಪ್ರಕಾಶಮಾನವಾಗಿರ್ತಕ್ಕಂಥ ಓಲೆಯಂತೆ ಇವಳು ಪ್ರಕಾಶಿಸುತ್ತಿದ್ದಾಳೆ ಅನ್ನುವಂಥ ವಿಚಾರವನ್ನು ಅಥವಾ ಆ ರೀತಿಯಾಗಿ ಇಲ್ಲಿ ರೋಮಿಯೋ ಜೂಲಿಯಟ್ನನ್ನು ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಇನ್ನು ಇಲ್ಲಿ ನಾಲ್ಕನೇ ಲೈನಲ್ಲಿ ಹೇಳ್ತಾ ಇದ್ದಾರೆ, ಬ್ಯೂಟಿ ಟು ರಿಚ್ ಫಾರ್ ಯೂಸ್ ಫಾರ್ ಅರ್ತ್ ಟು ಡಿಯರ್. ಇವಳು ಸಾಮಾನ್ಯವಾಗಿರ್ತಕ್ಕಂತಹ ಮಹಿಳೆಯಲ್ಲ. ಇವಳು ಅತ್ಯಂತ ಸೌಂದರ್ಯವನ್ನು ಹೊಂದಿರತಕ್ಕಂಥವಳು, ಬಹಳ ಶ್ರೀಮಂತವಾಗಿರ್ತಕ್ಕಂತಹ ಸೌಂದರ್ಯವನ್ನು ಹೊಂದಿರತಕ್ಕಂಥವಳು, ಬಹಳಷ್ಟು ಸುಂದರವಾಗಿ ಕಾಣುವಂಥವಳು. ಫಾರ್ ಅರ್ತ್ ಟು ಡಿಯರ್, ಈ ಭೂಮಿಯ ಮೇಲೆ ಇಂತಹ ಸೌಂದರ್ಯವನ್ನು ಹೊಂದಿರತಕ್ಕಂತಹ ಯುವತಿಯನ್ನು ಇಲ್ಲಿಯವರೆಗೆ ನಾನು ನೋಡಿಲ್ಲ ಅಂತ ರೋಮಿಯೋ ಇಲ್ಲಿ ತನ್ನ ಒಂದು ಜೂಲಿಯಟ್ ತನ್ನ ಪ್ರೇಮಿಯನ್ನು ಈ ರೀತಿಯಾಗಿ ಹೊಗಳ್ತಾ ಇದ್ದಾನೆ. ಇನ್ನು 5ನೇ ಲೈನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಸೊ ಶೋಸ್ ಅ ಸ್ನೋವಿ ಡವ್ ಟ್ರೋಪಿಂಗ್ ವಿತ್ ದ ಕ್ರೌಸ್. ಇಲ್ಲಿ ಈ ರೀತಿಯಾಗಿ ವರ್ಣನೆ ಕೊಡ್ತಾ ಇದ್ದಾನೆ ಅವನು. ಈಗ ಯಾವಾಗ ಅವಳು ನೃತ್ಯದ ಒಂದು ವೇದಿಕೆಯ ಮೇಲೆ ನೃತ್ಯವನ್ನು ಮಾಡ್ತಾ ಇದ್ದಾಗ ಅವಳ ಜೊತೆ ಸಂಗಡಿಗರು ಸಹಿತ ನೃತ್ಯ ಮಾಡ್ತಾಯಿದ್ರು. ಆ ಸಂಗಡಿಗರನ್ನೆಲ್ಲ ಏನು ಮಾಡ್ತಾ ಇದ್ದಾನೆ ಆತ ಕಾಗೆಗಳಿಗೆ ಹೋಲಿಸ್ತಾ ಇದ್ದಾನೆ. ಯಾಕಂದರೆ ಇವಳು ಆ ಅಷ್ಟು ಕಾಗೆಗಳ ಹಿಂಡುಗಳಲ್ಲಿ ಒಂದು ಬಿಳಿಯ ಪಾರಿವಾಳದ ಹಾಗೆ ಸ್ನೋವಿ ಡವ್ ಅಂತ ಕರೀತಾ ಇದ್ದಾನೆ. ಅಂದರೆ ಸ್ನೋ ಯಾವ ರೀತಿಯಾಗಿ ವೈಟ್ ಆಗಿರುತ್ತೆ ಅದೇ ರೀತಿಯಾಗಿ ಬೆಳ್ಳಗಿರ್ತಕ್ಕಂಥ ಒಂದು ಪಾರಿವಾಳದ ಹಾಗೆ ಇವಳು ಕಾಣಿಸ್ತಾ ಇದ್ದಾಳೆ. ಅದರಲ್ಲಿ ಆ ಒಂದು ನೃತ್ಯದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಯುವತಿಯರಲ್ಲಿ. ಆ್ಯಸ್ ಯಂಡರ್ ಲೇಡಿ ಓವರ್ ಹರ್ ಫೆಲೋ ಶೋಸ್, ಉಳಿದ ಎಲ್ಲ
ಆ ಒಂದು ಯುವತಿಯರು ಈತನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದಾರೆ, ಆ ಜೂಲಿಯಟ್ನ ಮುಂದುಗಡೆ ಕಪ್ಪು ಕಾಗಿಯ ಹಾಗೆ ಇವರು ಆತನಿಗೆ ಕಾಣಿಸ್ತಾ ಇದ್ದಾರೆ. ಆಮೇಲೆ ಇಷ್ಟು ಅವಳ ಸೌಂದರ್ಯವನ್ನು ಹೊಗಳಿದ್ದಾನೆ. ತದನಂತರದಲ್ಲಿ ಹಿ ವಿಶ್ ಟು ವಿಸಿಟ್ ಹರ್, ಈಗ ಅವನು ಅವಳನ್ನು ಭೇಟಿಯಾಗಲಿಕ್ಕೆ ಬಯಸ್ತಾ ಇದ್ದಾನೆ. ದ ಮೇಜರ್ ಡನ್ ಅಂದರೆ ಯಾವಾಗ ನೃತ್ಯಗೋಷ್ಠಿ ಮುಗಿಯುತ್ತೆ ಅಥವಾ ನೃತ್ಯ ಮುಗಿಯುತ್ತೆ. ಐ ಶಾಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಅವಳು ಎಲ್ಲಿ ನಿಂತುಕೊಳ್ಳುತ್ತಾಳೆ ಅನ್ನುವಂಥ ಸ್ಥಳವನ್ನು ನಾನು ವೀಕ್ಷಿಸುತ್ತೇನೆ. ಆ್ಯಂಡ್ ಟಚಿಂಗ್ ಹರ್ಸ್, ಅವಳ ಒಂದು ಕೈಗಳನ್ನು ಮುಟ್ಟುತ್ತೇನೆ. ಮೇಕ್ ಬ್ಲೆಸ್ಡ್ ಮೈ ರ್ಯೂಡ್ ಹ್ಯಾಂಡ್, ನನ್ನ ಒಂದು ಒರಟು ಕೈಗಳಿಂದ ಏನು ಮಾಡ್ತೇನೆ ಅಂತಂದರೆ ನಾನು ಅವಳ ಒಂದು ಸ್ಮೂತ್ ಆಗಿರ್ತಕ್ಕಂಥ ಮೃದುವಾಗಿರ್ತಕ್ಕಂತಹ ಒಂದು ಕೈಗಳನ್ನು ಮುಟ್ಟಿ ನನ್ನ ಕೈಗಳಿಗೆ ಸ್ವರ್ಗ ಸುಖವನ್ನು ನೀಡುತ್ತೇನೆ ಎಂದು ಇಲ್ಲಿ ಆತ ಹೇಳ್ತಾ ಇದ್ದಾನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ, ಇಲ್ಲಿಯವರೆಗೆ ನಾನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ರೋಸ್ಲಿನ್ ಸಹಿತ ಆತ ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಅಥವಾ ರೋಸ್ಲಿನ್ನ ಹೆಸರನ್ನು ತೆಗೆದುಕೊಳ್ತಾ ಇದ್ದಾನೆ. ಡಿಡ್ ಮೈ ಹಾರ್ಟ್ ಲವ್ ಟಿಲ್ ನೌ, ಇಲ್ಲಿಯವರೆಗೆ ನನ್ನ ಹೃದಯ ಯಾರನ್ನ ಪ್ರೀತಿ ಮಾಡಿತ್ತೋ ಅವರನ್ನು ಈಗ ನಾನು ಸಂಪೂರ್ಣವಾಗಿ ಮರೆತು ಬಿಡುತ್ತೇನೆ. ಫಾರ್ ಸ್ವೇರ್ ಅಂತ ಹೇಳ್ತಾ ಇದ್ದಾನೆ. ಇಟ್ ಸೈಟ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಈ ರಾತ್ರಿಯವರೆಗೆ ನಾನು ನಿಜವಾಗಿರ್ತಕ್ಕಂಥ ಸೌಂದರ್ಯವನ್ನು ನೋಡಿರಲೇ ಇಲ್ಲ ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಆತ ಪ್ರಸ್ತುತಪಡಿಸ್ತಾ ಇದ್ದಾನೆ. ಇದು ರೋಮಿಯೋ ಜೂಲಿಯಟ್ನ ಬಗೆಗೆ ತನ್ನ ಒಂದು ಹೊಂದಿರತಕ್ಕಂಥ ಸೂಚ್ಯವನ್ನು, ಅವಳ ಒಂದು ಸೌಂದರ್ಯದ ಬಗ್ಗೆ ವರ್ಣನೆಯನ್ನು ಈ ರೀತಿಯಾಗಿ ಮಾಡಿದ್ದಾನೆ. ಇನ್ನು ನಾವು ಈಗ ಎರಡನೆಯ ಒಂದು ಪ್ಯಾರಾಗ್ರಾಫನ್ನು ಅಥವಾ ಎರಡನೇ ಒಂದು ಪೋಯಮನ್ನು ನೋಡೋಣ. ಇಲ್ಲಿ ಬಂದಿರತಕ್ಕಂತಹ ಈ ಒಂದು ಕವನಕ್ಕೂ ಸಹಿತ ಪದ್ಯಕ್ಕೂ ಸಹಿತ ಒಂದು ಹಿನ್ನೆಲೆ ಇದೆ. ಹೀಗೆ ಏನು ಮಾಡಿರ್ತಾರೆ ಅಂತಂದರೆ ರೋಮಿಯೋ ಮತ್ತು ಜೂಲಿಯಟ್ ಇಬ್ಬರು ಕದ್ದು ಮುಚ್ಚಿ ಏನು ಮಾಡಿರ್ತಾರೆ, ಮದುವೆಯಾಗಿರ್ತಾರೆ. ಸೀಕ್ರೆಟಾಗಿ ರಹಸ್ಯವಾಗಿ ಮದುವೆಯಾಗಿರ್ತಾರೆ. ಈಗ ಪ್ರಥಮ ಭೇಟಿ ಆಗೋದಿದೆ ಯಾರಿಗೆ, ರೋಮಿಯೋ ಮತ್ತು ಜೂಲಿಯಟ್. ಆವಾಗ ಜೂಲಿಯಟ್ ಏನು ಮಾಡ್ತಾ ಇದ್ದಾಳೆ, ರೋಮಿಯೋಗಾಗಿ ಕಾಯ್ತಾ ಇದ್ದಾಳೆ. ಆದರೆ ಏನಾಗಿರುತ್ತೆ ಅಂತಂದರೆ ಜೂಲಿಯಟ್ನ ಒಬ್ಬ ಸಂಬಂಧಿ ಟೈಬಾಲ್ಟ್ ಅಂತಕ್ಕಂಥವನು ಏನು ಮಾಡಿರ್ತಾನೆ, ರೋಮಿಯೋನನ್ನು ಕಾಲು ಕೆದರಿ ಜಗಳ ತೆಗೆದಾಗ ರೋಮಿಯೋ ಏನು ಮಾಡಿರ್ತಾನೆ, ಆ ಟೈಬಾಲ್ಟ್ನನ್ನು ಕೊಂದು ಹಾಕಿರ್ತಾನೆ. ಆವಾಗ ಈ ವಿಚಾರ ಜೂಲಿಯಟ್ಗೆ ಮಾತ್ರ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ರಾಜ, ಆ ಒಂದು ವೆರೋನಾದ ರಾಜ ಏನು ಮಾಡಿರ್ತಾನೆ, ಅವನನ್ನು ಗಡೀಪಾರು ಆದೇಶವನ್ನು ಕೊಟ್ಟಿರ್ತಾನೆ. ಆದರೆ ಈ ವಿಚಾರ ಗೊತ್ತಿರದಂತಹ ಜೂಲಿಯಟ್ ಅವನ ಬರುವಿಗಾಗಿ ರಾತ್ರಿ ಕಾದು ಕೂತಿರುತ್ತಾಳೆ. ಅವಳು ಯಾವ ರೀತಿಯಾಗಿ ರೋಮಿಯೋನನ್ನು ಕಾಯ್ತಾ ಇರ್ತಾಳೆ ಅನ್ನುವಂಥ ವಿಚಾರವನ್ನು ಕುರಿತಾಗಿ ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಕಮ್ ನೈಟ್, ರಾತ್ರಿ ಆಯಿತು ಅಥವಾ ರಾತ್ರಿ ಬಂತು. ಕಮ್ ರೋಮಿಯೋ, ರಾತ್ರಿ ಆಯ್ತಲ್ಲ ಅದಕ್ಕೆ ರೋಮಿಯೋ ಬರ್ತಾನೆ. ಕಮ್ ಬಂದೇ ಬರ್ತಾನೆ. ದೋ ಡೇ ಇನ್ ನೈಟ್, ಹೇಗೆ ಬರ್ತಾನೆ ಅಂದರೆ ಈ ರಾತ್ರಿಯೊಳಗೆ ಬೆಳಕಿನ ಹಾಗೆ, ಈ ರಾತ್ರಿಯಲ್ಲಿ ಹಗಲಿನ ಹಾಗೆ ಏನು ಮಾಡ್ತಾನೆ ರೋಮಿಯೋ ಬರ್ತಾನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕಾಯ್ತಾ ಇದ್ದಾಳೆ ಜೂಲಿಯಟ್. ಕಮ್ ನೈಟ್, ಕಮ್ ರೋಮಿಯೋ, ರಾತ್ರಿ ಆದರೆ ಸಾಕು ರೋಮಿಯೋ ಬಂದೇ ಬರ್ತಾನೆ. ಕಮ್ ದೌ, ನೀನು, ಡೇ ಇನ್ ನೈಟ್, ನೀನು ಅಂತಂದರೆ ರೋಮಿಯೋನನ್ನು ಅವಳು ಹೇಗೆ ಇಲ್ಲಿ ವರ್ಣಿಸ್ತಾ ಇದ್ದಾಳೆ ಅಂತಂದರೆ ಡೇ ಇನ್ ನೈಟ್, ಈ ಒಂದು ರಾತ್ರಿಯಲ್ಲಿ ನೀನು ಹಗಲಿನ ಹಾಗೆ ಬರ್ತೀಯಾ ಅಂತ ಹೇಳಿ ಅವಳು ಈ ರೀತಿ ಹೊಗಳ್ತಾ ಇದ್ದಾಳೆ. ಫಾರ್ ದೌ ವಿಲ್ಟ್ ಲೇ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ಇಲ್ಲಿ ಎರಡನೇ ಲೈನಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾಳೆ ಅವಳು. ಜೂಲಿಯಟ್ ಯಾವ ರೀತಿಯಾಗಿ ವರ್ಣಿಸ್ತಾ ಇದ್ದಾಳೆ ಅಂತಂದರೆ ರೋಮಿಯೋನನ್ನು ಆತ ವಿಂಗ್ಸ್ ಆಫ್ ನೈಟ್ ಥರ ಬರ್ತಾನೆ, ಈ ರಾತ್ರಿಗೆ ಅವನು ಬಂದೇ ಬರ್ತಾನೆ, ಅದಕ್ಕಾಗಿ ಅವಳು ಕಾಯ್ತಾ ಇದ್ದಾಳೆ. ವೈಟರ್ ದ್ಯಾನ್ ನ್ಯೂ ಸ್ನೋ, ಯಾವ ರೀತಿಯಾಗಿ ಬರ್ತಾನೆ ಆತ, ವೈಟರ್ ದ್ಯಾನ್ ನ್ಯೂ ಸ್ನೋ, ಈಗ ತಾನೇ ಬಿದ್ದಿರ್ತಕ್ಕಂತಹ ಆ ಒಂದು ಐಸ್ ಮಂಜಿಗಿಂತ ಬಿಳುಪಾಗಿ ಅಥವಾ ಇನ್ನೂ ಬಿಳಿಯ ಒಂದು ಬಣ್ಣದಕ್ಕಿಂತ ಹೆಚ್ಚಿನದಾಗಿ. ಆನ್ ದ ರೆವನ್ಸ್ ಬ್ಯಾಕ್, ಈಗಾಗಲೇ ಕತ್ತಲೆಯಾಗಿದೆ, ಈ ಕತ್ತಲೆ ರೆವನ್ಸ್ ಬ್ಯಾಕ್ ಇದ್ದ ಹಾಗೆ ಬಹಳಷ್ಟು ಕಪ್ಪು ಕಪ್ಪಾಗಿರ್ತಕ್ಕಂತಹ ಈ ಒಂದು ರಾತ್ರಿಯಲ್ಲಿ ಆತ ಒಂದು
ಬೆಳಕಿನ ಹಾಗೆ ಬರ್ತಾನೆ ಅಂಥೇಳಿ ಅವಳು ಕಾದು ಕುಳಿತಿರ್ತಾಳೆ. ಕಮ್ ಜಂಟಲ್ ನೈಟ್, ರೋಮಿಯೋ ಈ ರಾತ್ರಿ ಬರ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ಅವಳು ಇಡೀ ರಾತ್ರಿಯನ್ನು ಅಥವಾ ಆ ರಾತ್ರಿಯನ್ನು ಅವಳು ಈ ರೀತಿಯಾಗಿ ಸಂಬೋಧನೆ ಮಾಡ್ತಾ ಇದ್ದಾಳೆ. ಜಂಟಲ್ ನೈಟ್, ಬಹಳಷ್ಟು ಸೌಮ್ಯವಾಗಿರ್ತಕ್ಕಂತಹ ಮೃದುವಾಗಿರ್ತಕ್ಕಂತಹ ಒಂದು ರಾತ್ರಿ ಎಂದು ಅವಳು ಇಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾಳೆ. ಕಾರಣ ಅವಳ ರೋಮಿಯೋ, ಅವಳ ಪ್ರೀತಿಯ ರೋಮಿಯೋ ಇವತ್ತು ರಾತ್ರಿ ಬರ್ತಾ ಇದ್ದಾನೆ. ಆ ಕಾರಣಕ್ಕಾಗಿ ಕಮ್ ಲವಿಂಗ್ ಬ್ಲ್ಯಾಕ್ ಬ್ರಾಡ್ ನೈಟ್, ಇಲ್ಲಿ ಅವಳು ರಾತ್ರಿಯನ್ನು ಈ ರೀತಿ ಸಂಬೋಧನೆ ಮಾಡ್ತಾ ಇದ್ದಾಳೆ. ಕಪ್ಪು ಬ್ಲ್ಯಾಕ್ ಬ್ರೋಡ್ ನೈಟ್ ಅಂದರೆ ಕರಿಹುಬ್ಬಿನ ಪ್ರಿಯ ರಾತ್ರಿ ಎಂದು ಅವಳು ಇಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ಸಂಬೋಧನೆ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಅವಳ ರೋಮಿಯೋ ಏನು ಮಾಡ್ತಾ ಇದ್ದಾನೆ, ಅವಳಿಗಾಗಿ ಇವತ್ತು ರಾತ್ರಿ ಬರಲಿದ್ದಾನೆ ಅಂತಕ್ಕಂಥದ್ದಕ್ಕಾಗಿ ಗಿವ್ ಮೀ ಮೈ ರೋಮಿಯೋ, ಅವಳು ಕೇಳ್ಕೊಳ್ತಾ ಇದ್ದಾಳೆ ನನ್ನ ರೋಮಿಯೋನನ್ನು ನನಗೆ ಕೊಡು. ಆ್ಯಂಡ್ ವೆನ್ ಐ ಶಾಲ್ ಡೈ, ನಾನು ಯಾವಾಗ ಸಾಯ್ತೀನಲ್ಲ ಆವಾಗ ಟೇಕ್ ಹಿಮ್, ಅವನನ್ನು ತೆಗೆದುಕೊಂಡು ಹೋಗು. ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಅ ಲಿಟಲ್ ಸ್ಟಾರ್ಸ್, ಅವನನ್ನು ನಕ್ಷತ್ರವನ್ನಾಗಿ ಮಾಡು. ಆ್ಯಂಡ್ ಹಿ ವಿಲ್ ಮೇಕ್ ದ ಪೇಸ್ ಆಫ್ ಹೆವನ್ ಸೋ ಫೈನ್, ಅವನು ನಕ್ಷತ್ರವಾಗಿ ಆ ಒಂದು ಸ್ವರ್ಗದ ಒಂದು ಮುಖವನ್ನು ಭಾಳಷ್ಟು ವೈಭವವನ್ನಾಗಿ ಮಾಡ್ತಾನೆ, ಬೆಳಕಿನಿಂದ ಹೊಳೆಯುವ ಹಾಗೆ ಮಾಡ್ತಾನೆ. ಆ ರಾತ್ರಿಗೆ ಹೇಳ್ತಾ ಇದ್ದಾಳೆ ಏನು ಮಾಡು, ನಾನು ಸತ್ತ ನಂತರ ಏನು ಮಾಡಬೇಕು, ಆ ರೋಮಿಯೋನ ತೆಗೆದುಕೊಂಡು ಹೋಗಿ ನೀನು ನಕ್ಷತ್ರವನ್ನಾಗಿ ಮಾಡಬೇಕು. ಯಾವಾಗ ನಕ್ಷತ್ರವನ್ನಾಗಿ ಮಾಡ್ತೀಯಲ್ಲ ಆವಾಗ ಆ ಒಂದು ಸ್ವರ್ಗದ ಮುಖವನ್ನು ಆತ ಇನ್ನೂ ಪ್ರಕಾಶಮಾನವಾಗಿ ಹೊಳೆಯುವಂತೆ, ಉಜ್ವಲವಾಗಿ ಹೊಳೆಯುವಂತೆ ಮಾಡುವಂಥ ಶಕ್ತಿ ಆ ರೋಮಿಯೋಗಿದೆ ಅಂಥೇಳಿ ತನ್ನ ರೋಮಿಯೋನ ಅವಳು ಹೊಗಳ್ತಾ ಇದ್ದಾಳೆ. ಸೋ ಫೈನ್ ದ್ಯಾಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್, ನಾವು ಹೇಗೆ ಇವತ್ತು ಹಗಲನ್ನು ಪ್ರೀತಿಸ್ತೀವಲ್ಲ ಅದೇ ರೀತಿಯಾಗಿ ಯಾವಾಗ ರೋಮಿಯೋ ಸತ್ತ ನಂತರ ಆತ ಸ್ಟಾರ್ ಆದ ನಂತರ ಅಂದರೆ ನಕ್ಷತ್ರವಾದ ನಂತರ ಆತ ಆ ಒಂದು ಸ್ವರ್ಗದ ಒಂದು ಮುಖಕ್ಕೆ ಒಂದು ಉಜ್ವಲವಾಗಿರ್ತಕ್ಕಂಥ ಬೆಳಕನ್ನು ಕೊಡೋದಕ್ಕೆ ಆರಂಭ ಮಾಡ್ತಾನಲ್ಲ, ಆವಾಗ ಜನ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಗ್ಯಾರಿಶ್ ಸನ್ನನ್ನು, ಪ್ರಕಾಶಮಾನವಾಗಿ ಹೊಳಿತಕ್ಕಂಥ ಸೂರ್ಯನನ್ನು ಆತನ ಪೂಜೆ ಮಾಡೋದನ್ನು ಬಿಟ್ಟು ಬಿಡ್ತಾರೆ. ಯಾಕಂದರೆ ಆವಾಗ ಆಕಾಶದಲ್ಲಿ ಯಾರು ಇರ್ತಾರೆ ಅಂತಂದರೆ ಯಾರು ರೋಮಿಯೋ ಇರ್ತಾನೆ, ಜೂಲಿಯೆಟ್ನ ಪ್ರೇಮಿ ರೋಮಿಯೋ ಇರ್ತಾನೆ. ಆವಾಗ ಜನ ಏನು ಮಾಡ್ತಾರೆ ಅಂದರೆ ಈ ರಾತ್ರಿಯನ್ನು ಬಹಳಷ್ಟು ಪ್ರೀತಿಯಿಂದ ಕಾಣ್ತಾರೆ ಅಂತಕ್ಕಂಥದ್ದು. ದ್ಯಾಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್ ಆ್ಯಂಡ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಸನ್, ಆ ಒಂದು ಪ್ರಕಾಶಮಾನವಾಗಿ ಹೊಳೆಯುವಂಥ ಸೂರ್ಯನಿಗೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಿರ್ಬೋದು ಅದನಿಗೆ ಕೊಡ್ತಕ್ಕಂತಹ ಒಂದಿಷ್ಟು ಏನು ಪ್ರೀತಿ ಇದೆ ಅದನ್ನು ಕಡಿಮೆ ಆಗ್ತದೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾಳೆ. ಇಲ್ಲಿಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈ ಒಂದು ಪದ್ಯ ಮುಕ್ತಾಯವಾಯಿತು. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.